ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಂ ಗಣಪತಯೇ ನಮಃ. ಓಂ ವಾಗ್ದೇವ್ಯೇ ನಮಃ. ಓಂ ವಾಸವಿ ಕನ್ನಿಕಾ ಬ್ರಹ್ಮವ್ಯೇ ನಮಃ. ಓಂ ಲಕ್ಷ್ಮೀ ನರಸಿಂಹತಾಭ್ಯೋ ನಮಃ. ಧನುರ್ಮಾಸದ ಕರ್ತವ್ಯಗಳು. ಶ್ರೀಹರಿಗೆ ನೈವೇದ್ಯ ಮಾತ್ರ ಸೂರ್ಯೋದಯ ಮುನ್ನ ಮಾಡಬೇಕು. ಸೂರ್ಯೋದಯದ ಮುನ್ನ ಭೋಜನ ಮಾಡಬಾರದು. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಬೇಕು. ಸೂರ್ಯೋದಯಕ್ಕಿಂತ ಮೊದಲು ದೇವರಿಗೆ ಪೂಜೆ ಮುಗಿಸಬೇಕು. ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ಶ್ರೇಷ್ಠ. ನಂತರ ಮಧ್ಯಮ, ಸೂರ್ಯೋದಯದ ನಂತರ ಅಧಮ, ನಿಷ್ಫಲವೆಂದು ಹೇಳಲಾಗುತ್ತದೆ. ಪ್ರತಿನಿತ್ಯ ದೇವರಿಗೆ ನೈವೇದ್ಯವಾಗಿ ಹುಗ್ಗಿಯನ್ನು ಅರ್ಪಿಸಬೇಕು. ಸಂಧ್ಯಾ ವಂದನೆ, ನಿತ್ಯ ಕರ್ಮಗಳನ್ನು, ಪಾರಾಯಣವನ್ನು ಪೂಜಾ ನಂತರ ಮಾಡಿದರೂ ಯಾವುದೇ ದೋಷವಿರುವುದಿಲ್ಲ. ಧನುರ್ಮಾಸದ ಒಂದು ದಿನ ವಿಷ್ಣುವಿಗೆ ಪೂಜೆ ಮಾಡಿದರೆ 1000 ವರ್ಷ ಪೂಜೆ ಮಾಡಿದ ಫಲ ದೊರೆಯುವುದು. ಈ ರೀತಿ ಮಾಸ ಪೂರ್ತಿ ಮಾಡಬೇಕು. ಈ ದಿನಗಳಲ್ಲಿ ಮದುವೆ, ಗೃಹ ಪ್ರವೇಶ ಇನ್ನಿತರೆ ಶುಭ ಕಾರ್ಯಗಳನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುವುದು. ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಅವತಾರದ ಸ್ತೋತ್ರಗಳನ್ನು, ಮಹಾಲಕ್ಷ್ಮಿ ಸ್ವರೂಪದ ಗೋದಾದೇವಿ ಸ್ತೋತ್ರಗಳನ್ನು, ಕುಲದೇವತೆ, ಇಷ್ಟದೇವತೆ ಸ್ತೋತ್ರಗಳನ್ನು ಪಠಿಸಬೇಕು. ಈ ದಿನಗಳಲ್ಲಿ ಅಸಹಾಯಕರಿಗೆ, ನಿರ್ಗತಿಕರಿಗೆ ಕೈಲಾದಷ್ಟು ದಾನವನ್ನು ಮಾಡಬೇಕು. ಅಶ್ವತ್ಥವೃಕ್ಷ ಪ್ರದಕ್ಷಿಣೆ, ದೇವತಾ ಪ್ರದಕ್ಷಿಣೆಗಳು ಅತ್ಯಂತ ಶುಭಕರ ಮತ್ತು ಮಂಗಳಕರವಾಗಿದೆ. ಇದೇ ಥರ ಮಾಹಿತಿ ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಧನ್ಯವಾದಗಳು.